ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಒಳಗಡೆ ನಾವು ಏನು ಕಲಿತೀವಿ ಅಥವಾ ನೀವೇನು ನೋಡ್ತೀರಿ ಇದರೊಳಗಡೆ ಅಂತಂದರೆ, ಸೊ ಎಷ್ಟೊಂದು ವಿಡಿಯೋಗಳನ್ನು ನಾವೇನು ಮಾಡ್ತೀವಿ ನೋಡಿದಾಗ ಶಾರ್ಟ್ಸ್ ಎಲ್ಲ ವೈರಲ್ ಆಗಿರ್ತಾವೆ. 125 ಮಿಲಿಯನು, 40 ಮಿಲಿಯನು, 60 ಮಿಲಿಯನು ಈ ಥರ ಎಲ್ಲ ವ್ಯೂಸ್ ಬಂದಿರ್ತಾವೆ. ಅಥವಾ ನೀವು ಅದನ್ನೇ ಶಾರ್ಟ್ಸನ್ನು ನೀವು ಅಪ್ಲೋಡ್ ಮಾಡಿದ ಮೇಲೆ ಆ ಶಾರ್ಟ್ಸಿಗೆ ವ್ಯೂಸೇ ಬರೋಂಗಿಲ್ಲ. ಅಂದರೆ ನಿಮ್ಮದು ಎಷ್ಟು ಬರ್ತೈತಿ, 1000 ವ್ಯೂಸ್, 2000 ವ್ಯೂಸ್, ಅದು ಬಿಟ್ಟು ಎಕ್ಸ್ಟ್ರಾ ದಾಟೋದೇ ಇಲ್ಲ. ಅದು ಯಾಕೆ ದಾಟಂಗಿಲ್ಲ ಅಂಥೇಳಿ ಒಂದು ರೀಸನ್ ಇರ್ತೈತಿ. ಆ ರೀಸನನ್ನು ನಾವು ತಿಳ್ಕೊಂಡು ಸರಿಯಾಗಿ ಅದನ್ನು ಅಪ್ಡೇಟ್ ಮಾಡಿದ್ವಿ ಅಂತಂದ್ರೆ ಆಟೋಮೆಟಿಕಲಿ ನಮ್ಮ ಶಾರ್ಟ್ ಕೂಡ ಸರ್ಚ್ ಒಳಗಡೆ ನಮ್ಮದು ಪ್ಲೇಸ್ ಆಗ್ತೈತಿ. ಪ್ಲೇಸ್ ಆಗಿಂದ ಏನಾಗುತ್ತೆ, ನೀವೇನೇ ಅಪ್ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅದು ನಿಧಾನಕ್ಕೆ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಬಟ್ ನೀವು ಎಫರ್ಟ್ ಅದನ್ನೇ ಹಾಕಿರ್ತೀರಿ, ಆಮೇಲೆ ಬೇರೆದವ್ರೂ ಅದನ್ನೇ ಎಫರ್ಟ್ ಹಾಕಿರ್ತಾರೆ. ಬಟ್ ಅವ್ರದ್ದು ಎಲ್ಲನೂ ಏನಾಗಿರ್ತೈತಿ, ಮಿಲಿಯನ್ಸ್ ಆಫ್ ವ್ಯೂಸ್ ಬರುತ್ತೆ, ನಿಮ್ಮದು ವ್ಯೂಸ್ ಬರ್ತಾ ಇರಲ್ಲ. ಸೊ ಹಾಗಾಗಿ ನೀವು ಫ್ರಸ್ಟ್ರೇಟ್ ಆಗಿರ್ತೀರಿ. ಡೋಂಟ್ ವರಿ, ಡೋಂಟ್ ಟೇಕ್ ಎನಿ ಟೆನ್ಷನ್ ತೊಗೋಬೇಡ್ರಿ. ನಾನು ನಿಮ್ಗೆ ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಹೇಳ್ಕೊಡ್ತೀನಿ ಅಂತ ಆ ಥರ ಫಾಲೋ ಮಾಡಿರಿ. ನಿಧಾನಕ್ಕೆ ನಿಮ್ಮ ಚಾನಲ್ಲು ಕೂಡ ವೈರಲ್ ಆಗಿ ನಿಮಗೂ ಮಿಲಿಯನ್ಸ್ ಆಫ್ ವ್ಯೂಸು ಒಂದೊಂದು ಶಾರ್ಟಿಗೆ ಬರೋ ಥರ ಆಗುತ್ತೆ. ಸೊ ಫಸ್ಟಿಗೆ ಈಗ ಏನು ಮಾಡ್ಬೇಕಂತಂದರೆ, ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಈಗ ನಿಮ್ಗೆ ಯೂಟ್ಯೂಬ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿ ಅದರೊಳಗಡೆ ಶಾರ್ಟ್ಸ್ ಹೆಂಗೆ ವೈರಲ್ ಆಗ್ಯಾವು, ಎಷ್ಟೆಷ್ಟೆಲ್ಲ ವೈರಲ್ ಆಗ್ಯಾವ ಅಂತೇಳಿ ಫಸ್ಟ್ ನಿಮಗೆ ತೋರಿಸ್ತೀನಿ ಅಂತ. ಫಸ್ಟ್ ಇಲ್ಲಿ ಸರ್ಚ್ ಒಳಗಡೆ ಹೋಗಿ, ಸರ್ಚ್ ಒಳಗಡೆ ಏನು ಬರೀಬೇಕು, ಹ್ಯಾಶ್ ವೈರಲ್ ಅಂತಾರೆ ಬರೀರಿ, ಅಥವಾ ಹ್ಯಾಶ್ ಶಾರ್ಟ್ಸ್ ಅಂತಾರೆ ಬರೀರಿ. ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿರಿ. ಇಲ್ಲಿ ನೋಡಿದಾಗ ನೀವೇನು ಮಾಡ್ತೀರಿ, ಇಲ್ಲಿ 208 ಮಿಲಿಯನ್ ವ್ಯೂಸ್. ಓಕೆ, ಜಸ್ಟ್ 4 ಮಂತ್ಸ್ ಒಳಗಡೆ ಅಷ್ಟೊಂದು ವ್ಯೂಸ್ ಬಂದಿದ್ದಾವೆ. ಆಮೇಲೆ 42 ಮಿಲಿಯನ್ ವ್ಯೂಸು, ಆಮೇಲೆ 50 ಮಿಲಿಯನ್ ವ್ಯೂಸ್, ಈ ಥರ ಎಲ್ಲ ಬಂದಿದ್ದಾವೆ. ಇದನ್ನೇ ನಾವು ಶಾರ್ಟ್ಸಿಗೆ ನೋಡಬೇಕಾದ್ರೆ ಇಲ್ಲಿ ಏನು ಬರೀಬೇಕು, ಹ್ಯಾಶ್ SHORTS ಶಾರ್ಟ್ಸ್ ಅಂತ ಬರೆದು ನಾವು ಇದನ್ನು ಕ್ಲಿಕ್ ಮಾಡಬೇಕು. ಸರ್ಚ್ ಮಾಡುತ್ತಾ ಯಾವ್ಯಾವ ಶಾರ್ಟ್ಸು ವೈರಲ್ ಆಗಿರ್ತಾವೋ ಆ ಎಲ್ಲ ಶಾರ್ಟ್ಸು ನಿಮಗಿಲ್ಲಿ ಬರ್ತಾವೆ. ಈಗ ನೋಡ್ರಿ, ಇಲ್ಲಿ ಮಮ್ಮಿಗೆ ನ್ಯೂ ಟ್ರಿಕ್ಸ್ ಅನ್ನೋದು ಒಂದು ಏನೈತಲ್ಲ, 125 ಮಿಲಿಯನ್ ವ್ಯೂಸ್ ಬಂದೈತಿ. ಓಕೆ, ಇಮ್ಯಾಜಿನ್ ಮಾಡ್ಕೊರಿ, 125 ಮಿಲಿಯನ್. ಆಮೇಲೆ ಇನ್ನೊಂದು ವಿಡಿಯೋ ನೋಡಿರಿ, ವೇಟ್ ಫಾರ್ ದ ಎಂಡ್ ಅಂಥೇಳಿ ಹ್ಯಾಶ್ಟ್ಯಾಗ್ ಶಾರ್ಟ್ಸು, ಹ್ಯಾಶ್ಟ್ಯಾಗ್ YT ಶಾರ್ಟ್ ಅಂಥೇಳಿ ಬರೆದಿದ್ದಾರೆ. ಇದಕ್ಕೆ ಎಷ್ಟು ವ್ಯೂಸ್ ಬಂದಿದ್ದಾವೆ, 389 ಮಿಲಿಯನ್ ವ್ಯೂಸ್. ಲಿಟ್ರಲಿ ಫ್ರೆಂಡ್ಸ್, ನೀವು ನಂಬಕ್ಕೆ ಆಗೋದಿಲ್ಲ, ನಿಮ್ಮ ಶಾರ್ಟ್ಸ್ ಕೂಡ ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಬಟ್ ನಾವೇನು ಮಾಡಿರ್ತೀವಿ, ಲಿಟಲ್ ಬಿಟ್ ಮಿಸ್ಟೇಕ್, ಏನೋ ಒಂದು ಮಿಸ್ಟೇಕ್ ಆಗಿರ್ತೈತಿ. ಅಂದ್ರೇನು, ಯೂಟ್ಯೂಬ್ ಅಲ್ಗೋರಿದಮು ಹೆಂಗೆ ಕೆಲಸ ಮಾಡ್ತೈತಿ ಅಂಥೇಳಿ ನಿಮಗೆ ಗೊತ್ತಿರಲ್ಲ. ಹಾಗಾಗಿ ನೀವು ಬರೀ ಏನು ಮಾಡ್ತೀರಿ, ಒಂದು ಡಿಸ್ಕ್ರಿಪ್ಷನ್ ಒಳಗಡೆ ಅಥವಾ ಆಮೇಲೆ ಟೈಟಲ್ಲು ಇವನ್ನ ಎರಡೇನ ನಾವು ಮೆನ್ಷನ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀವಿ. ಆಮೇಲೆ ನಮ್ಮದು ವೈರಲ್ ಆಗೋದಿಲ್ಲ. ಆಮೇಲೆ ಎಷ್ಟೇ ಎಫರ್ಟ್ ಹಾಕಿದ್ರೂ ಸಹಿತ ಅದು ವ್ಯೂಸ್ ಬರೋಲ್ಲ. ನೋಡಿರಿ, ನೆಕ್ಸ್ಟ್ ವಿಡಿಯೋ ಏನೈತಲ್ಲ, 231 ಮಿಲಿಯನ್, 39 ಮಿಲಿಯನ್, ಆಮೇಲೆ 9 ಮಿಲಿಯನ್, 29 ಮಿಲಿಯನ್ ಈ ಥರ ಎಲ್ಲ ಬಂದಿದ್ದಾವೆ. ಸೊ ಇದನ್ನು ಹೆಂಗೆ ಮಾಡೋದು, ಏನು ಅಂಥೇಳಿ ನಾವು ಸರಿಯಾಗಿ ನೋಡೋದಾಯಿತು ಅಂತಂದರೆ, ಫಸ್ಟ್ ಥಿಂಗ್ ನಾವೇನು ಮಾಡಬೇಕು ಅಂತಂದರೆ, ಪೂರ ಇದೆಲ್ಲ ವರ್ಕ್ ಆಗೋದೇ ಕೀವರ್ಡ್ ಮೇಲೆ. ಅಂದರೆ ಒಬ್ಬ ಯೂಸರ್ ಏನು ಮಾಡ್ತಾನೆ, ಒಬ್ಬ ವ್ಯೂವರ್ ಏನು ಮಾಡ್ತಾನೆ, ತನಗೇನು ಬೇಕಾಗಿರ್ತೈತಿ ಅನ್ನೋದನ್ನು ಇಲ್ಲಿ ಸರ್ಚ್ ಒಳಗಡೆ ಬರಿತಾನೆ. ಅಂದರೆ ಬರಿತಾನೆ ಅಂತಂದರೆ ಏನದು, ಅದು ಕೀವರ್ಡ್. ಅದು ಅಂದರೆ ನಾವು ಏನು ಬರೆದ್ರೆ ವೈರಲ್ ಆಗುತ್ತೆ ಅಂಥೇಳಿ ಫಸ್ಟ್ ಅದ್ರ ಬಗ್ಗೆ ನಾವು ಸ್ವಲ್ಪ ಸ್ಟಡಿ ಮಾಡಿ ಅಂಥ ಕೀವರ್ಡ್ಸನ್ನು ನಾವೇನು ಮಾಡಬೇಕು, ನಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸನ್ನು ನಾವು ಮಾಡಿ ಅಪ್ಲೋಡ್ ಮಾಡೋ ಟೈಮ್ ಒಳಗಡೆ ಆ ಕೀವರ್ಡನ್ನು ನಾವು ಬರೀಲೇಬೇಕು. ಸೊ ಫಾರ್ ಎಕ್ಸಾಂಪಲ್, ಈಗ ನಾನೇನು ಮಾಡ್ತೀನಿ, ಹೋಮ್ಗೆ ಹೋಗ್ತೀನಿ. ಸೊ ಇಲ್ಲಿ ಬ್ರೌಸರ್ಗೆ ಬರ್ತೀನಿ. ಬ್ರೌಸರಿಗೆ ಬಂದು ಇಲ್ಲಿ ಇದನ್ನು ನಾನು ಬರೆದು ಏನು ಮಾಡ್ತೀನಿ, ಸರ್ಚ್ ಕೊಡ್ತೀನಿ. ಸರ್ಚ್ ಒಳಗಡೆ ಏನಾಗುತ್ತೆ, ಇಲ್ಲಿ ಫಸ್ಟು ನಿಮಗೆ ಲಿಂಕ್ ಬರುತ್ತೆ, ಕೀವರ್ಡ್ ಇಂಟೆಂಟ್ ಅಂಥೇಳಿ. ಇದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮೇಲೆ ಯಾವ ಕೀವರ್ಡ್ಸ್ ವೈರಲ್ ಇರ್ತಾವೆ ಅಂಥೇಳಿ ಸ್ವಲ್ಪ ನೋಡ್ಕೋಬೇಕು. ಇಲ್ಲಿ ಎಂಟರ್ ದ ಕೀವರ್ಡ್ ಅಂತ ಕೇಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ವ್ಲಾಗ್ ಅಂತೇಳ್ರ ವರ್ಡ್ ಹಾಕ್ತಾಯಿದ್ರಿ ನಿಮ್ಮ ಶಾರ್ಟಿಗೆ ಅಂತಂದರೆ ಇಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಇಂಗ್ಲೀಷ್ ಅಂತೇಳಿ ಹಾಕಿದೆ. ಆಮೇಲೆ ಕಂಟ್ರಿ ಇಂಡಿಯಾ ಅಂತ ಹಾಕಿದೆ. ಈಗ ಕೀವರ್ಡು ವ್ಲಾಗ್ ಅಂತ ಹೇಳಿ ಬರೆದೆ. ಈಗ ನಾನು ಸಬ್ಮಿಟ್ ಮಾಡಿದೆ. ಅದು ಚೆಕ್ ಮಾಡುತ್ತದು. ಚೆಕ್ ಮಾಡಿದ ಮೇಲೆ ಈ ಒಂದು ವರ್ಡಿಗೆ ಎಷ್ಟು ಸರ್ಚ್ ವ್ಯಾಲ್ಯೂಮ್, ಅಂದರೆ ಎಷ್ಟು ಜನ ಈ ವರ್ಡನ್ನು ಯೂಸ್ ಮಾಡ್ತಾ ಇದ್ದಾರೆ, ಸರ್ಚ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅದು ತೋರಿಸ್ತೈತಿ. ಆಮೇಲೆ ಕೀವರ್ಡ್ ಡಿಫಿಕಲ್ಟಿ ಎಷ್ಟೈತಿ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಪೇಡ್ ಡಿಫಿಕಲ್ಟಿ, ಆಮೇಲೆ CPC. ಆಮೇಲೆ ಇಲ್ಲಿ ಸರ್ಚ್ ಓವರ್ ದ ಟೈಮ್ ನೋಡಿರಿ, ಸೆಪ್ಟೆಂಬರ್ 2024 ಅಪ್ ಟು ಡೇಟ್, ಮೀನ್ಸ್ ಲಾಸ್ಟ್ 1 ಇಯರ್ ಡೇಟಾನ ನಿಮ್ಗೆ ಅದು ಪ್ರೆಸೆಂಟ್ ಮಾಡೈತಿ. ಯಾವಾಗ ಎಷ್ಟೆಷ್ಟು ಇದ್ರ ಮೇಲೆ ಸರ್ಚ್ ಆಗೈತಿ ಅಂತೇಳಿ. ಸಪೋಸ್ ಈಗ ನನಗೆ ಇದು ಕೀವರ್ಡ್ ವೈರಲ್ ಆಗೋ ಚಾನ್ಸಸ್ ಐತಿ ಅಂಥೇಳಿ ನಿಮಗೆ ಐಡಿಯಾ ಬಂದ ಮೇಲೆ ಅವಾಗ ನಾವೇನು ಮಾಡ್ಬೇಕು, ಅದನ್ನು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿರಿ. ಮಾಡಿದ ಮೇಲೆ ಇಲ್ಲಿ ಲಿಸ್ಟ್ ಆಫ್ ಕೀವರ್ಡ್ಸ್ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಯೂಸ್ ಮಾಡಿದರೆ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ಅಂತಿರುತ್ತಲ್ಲ, ಅವನ್ನೆಲ್ಲ ನಿಮ್ಗೆ ಇಲ್ಲಿ ಕೊಟ್ಟಿರ್ತಾರೆ. ಅವನ್ನೆಲ್ಲ ನೀವೇನು ಮಾಡಬೇಕು, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ನನಗೆ ಯಾವ್ಯಾವ ಬೇಕು ಅಂಥೇಳಿ. ಓಕೆ, ಇದ್ರೊಳಗೆ ನಿಮ್ಮದು ಕೂಡ ಲಿಟಲ್ ಬಿಟ್ ಅಥವಾ ಸ್ವಲ್ಪ ಎನಲೈಸಿಸ್ ಬೇಕು.
ಸೊ ಇದೆಲ್ಲ ನನಗೆ ಬೇಕು ಅಂತಂದರೆ ನಾನು ಏನು ಮಾಡ್ಬೇಕು, ಇದನ್ನು ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತೇಳಿ ಪ್ರೆಸ್ ಮಾಡಬೇಕು. ಕಾಪಿ ಟು ಕ್ಲಿಪ್ ಬೋರ್ಡ್ ಅಂದಮೇಲೆ ನಾನೇನು ಮಾಡಬೇಕು, ಇದನ್ನು ನೋಟ್ ಪ್ಯಾಡ್ ಒಳಗೋ ಅಥವಾ ಸೇವ್ ಮಾಡ್ಕೋಬೇಕು. ಪೇಸ್ಟ್. ಸೊ ನನಗೆ ಯಾವ್ಯಾವ ಕೀವರ್ಡ್ಸ್ ಬೇಕಾಗಿತ್ತು ಆ ಎಲ್ಲ ಕೀವರ್ಡ್ಸ್ ಇಲ್ಲಿ ಒಂದು ಕಡೆ ಬಂತು. ಸೊ ಈಗ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ, ಈಗ ಯೂಟ್ಯೂಬನ್ನು ನೀವು ಓಪನ್ ಮಾಡ್ತೀರಿ. ಯೂಶ್ವಲಿ ಓಪನ್ ಮಾಡಿದಾಗ ಒಂದು ಶಾರ್ಟನ್ನು ಅಪ್ಲೋಡ್ ಮಾಡಬೇಕಾದ್ರೆ ನೀವು ಯೂಸ್ ಮಾಡುವಂಥ ಪ್ರೊಸೆಸ್ ಏನೈತಲ್ಲ, ಆವಾಗ ಇಲ್ಲಿ ಪ್ಲಸ್ ಅಂತ ಹೇಳಿ ಐಕಾನ್ ಇರ್ತೈತಿ. ಈ ಪ್ಲಸ್ಸನ್ನು ಪ್ರೆಸ್ ಮಾಡ್ತೀರಿ. ಮಾಡಿದ ಮ್ಯಾಗ ಇಲ್ಲಿ ಲಿಸ್ಟ್ ಆಫ್ ಶಾರ್ಟ್ಸ್ ನಿಮ್ಗೆ ಆಲ್ರೆಡಿ ಅವೈಲೇಬಲ್ ಇರ್ತಾವೆ. ಈ ಶಾರ್ಟ್ಸ್ ಒಳಗಡೆ ನೀವೇನು ಮಾಡ್ತೀರಿ, ಇಲ್ಲಿ ಈಗ ನಾನು ಫಾರ್ ಎಕ್ಸಾಂಪಲ್ ಈಗ ತೋರ್ಸೋಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಒಂದು ಹಾಗೆ ಒಂದು ಶೂಟ್ ಮಾಡಿದ್ದು ಒಂದು ವಿಡಿಯೋ, ಈ ವಿಡಿಯೋನ ನಾನೇನು ಮಾಡಿದೆ, ನೆಕ್ಸ್ಟ್ ಅಂತ ಹೇಳಿದೆ. ಹೇಳಿದ ಮೇಲೆ ಇಲ್ಲಿ ಮೇಲೆ ಆ್ಯಡ್ ಸೌಂಡ್ ಅಂತ ಹೇಳಿ ಒಂದು ಆಪ್ಷನ್ ಇರ್ತೈತಿ. ಆ್ಯಡ್ ಸೌಂಡನ್ನು ನೀವು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಯೂಟ್ಯೂಬ್ನೇ ನಿಮಗೆ ರೆಕಮೆಂಡ್ ಮಾಡ್ತಾ ಇರ್ತೈತಿ, ನೀವು ಈ ಥರ ವಿಡಿಯೋಸನ್ನು, ಈ ಥರ ಮ್ಯೂಸಿಕ್ಕನ್ನು ಯೂಸ್ ಮಾಡಿರಿ, ಇದು ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಅವರೇ ನಿಮ್ಗೆ ಗೈಡ್ ಮಾಡ್ತಾ ಇರ್ತಾರೆ. ಬಟ್ ನಾವು ಆ ಥರ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡ್ಲಾರ್ದ ಮಿಸ್ ಮಾಡಿಬಿಟ್ಟಿರ್ತೀವಿ. ಸೊ ಇವಾಗ ಇಲ್ಲಿ ರೆಕಮೆಂಡೆಡ್ ಅಂತ ಏನೈತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ಮ್ಯಾಗ ಇಲ್ಲಿ ನೋಡಿರಿ, ಈ ಒಂದು ಮ್ಯೂಸಿಕ್ಕನ್ನು ಯಾರ್ಯಾರು ಎಷ್ಟು ಸಾರಿ ಯೂಸ್ ಮಾಡಿದಾರೆ ಅಂಥೇಳಿ ನಿಮಗೆಲ್ಲ ಇನ್ಫಾರ್ಮೇಷನ್ ಇಲ್ಲಿ ತೋರಿಸ್ತೈತಿ. ಫಾರ್ ಎಕ್ಸಾಂಪಲ್ಸ್ ಈಗ ನೋಡಿರಿ, ಫ್ರೆಂಡ್ಶಿಪ್ ಅಂತ ಐತಿ, 21 ಮಿಲಿಯನ್ ಶಾರ್ಟ್ಸಿಗೆ ಈ ಮ್ಯೂಸಿಕನ್ನು ಯೂಸ್ ಮಾಡ್ಯಾರ. ಅಂದರೆ ಈ ಮ್ಯೂಸಿಕ್ಸನ್ನು ಯೂಸ್ ಮಾಡಿದಾರ ಅಂತಂದರೆ ಇದು ಭಾಳ ಪಾಪ್ಯುಲರ್ ಐತಿ, ಆಮೇಲೆ ಇದು ಶಾರ್ಟ್ಸು ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಐತಿ ಅಂದಂಗೆ. ಈಗ ನಾನು ಏನು ಮಾಡ್ತೀನಿ, ಇದ್ರೊಳಗಡೆ ಈಗ ಸ್ಕಾರ್ಪಿಯನ್ ಅಂತ ಐತಿ ನೋಡಿರಿ. ಭಾಳಷ್ಟು ವಿಡಿಯೋ ಒಳಗಡೆ ನೀವು ಈ ಮ್ಯೂಸಿಕ್ನ ಮೀನ್ಸ್ ಶಾರ್ಟ್ಸ್ ಒಳಗಡೆ ಈ ಮ್ಯೂಸಿಕನ್ನು ನೀವು ಕೇಳಿರ್ತೀರಿ. ಯಾಕೆ ಕೇಳಿರ್ತೀರಿ ಅಂತಂದ್ರೆ ಅದು ವೈರಲ್ ಆಗೈತೆ ಅಂತಲೇ ಅದು ನಿಮ್ಮ ಮೊಬೈಲ್ಗೂ ಬಂದಿರ್ತೈತಿ, ಆಮೇಲೆ ನೀವು ಅದನ್ನು ನೋಡಿರ್ತೀರಿ. ಸೊ ಅಂದರೆ ನಾವು ಅಂಥದ್ದೇ ಮ್ಯೂಸಿಕನ್ನು ಯೂಸ್ ಮಾಡಿದ್ವಿ ಅಂತಂದ್ರೆ ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಫಾರ್ ಎಕ್ಸಾಂಪಲ್ ಈಗ ನಾನೇನು ಮಾಡ್ತೀನಿ, ಈಗ ಸ್ಕೋಪಿಯನ್ ಅಂತ ಏನೈತಲ್ಲ ಅದನ್ನು ಯೂಸ್ ಮಾಡಿದ ಮೇಲೆ ಈಗ ಮ್ಯೂಸಿಕ್ ಆ್ಯಡ್ ಆಯಿತು. ಸೊ ನೆಕ್ಸ್ಟ್ ಏನಂತಂದರೆ, ನೆಕ್ಸ್ಟ್ ಪ್ರೊಸೆಸ್ಸು, ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಅಂದರೆ ಈಗ ನಿಮ್ಮ ಮೊಬೈಲ್ ಮೇಲೆ ಇಲ್ಲಿ ಶಾರ್ಟ್ಸ್ ಅಪ್ಲೋಡ್ ಮಾಡುವಾಗ ಇಲ್ಲಿ ಮೇಲೆ 2 ಲೈನ್ಸ್ ಇರೋದು ಒಂದು ಡಾಟ್ಸ್ ಕಾಣ್ತೈತಿ. ಈ ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆ ಈ ಮ್ಯೂಸಿಕ್ಕು ಬೇಕು ಅಂತಂದರೆ ನೀವು ಈ ಸ್ಕೋಪಿಯನ್ ಅಂತೇನೈತಲ್ಲ ಅದನ್ನು 100% ಇಡ್ರಿ. ಅವಾಗ ನಿಮ್ಮ ಶಾರ್ಟ್ಸು ಬೇರೆದವ್ರ ಮೊಬೈಲ್ನಲ್ಲಿ ಸ್ಮಾರ್ಟ್ಫೋನ್ ಒಳಗಡೆ ಪ್ಲೇ ಆಗಬೇಕಾಯ್ತು ಅಂತಂದ್ರೆ ಆಟೋಮೆಟಿಕಲಿ ಇದೇ ಮ್ಯೂಸಿಕ್ಕೇ ಪ್ಲೇ ಆಗುತ್ತೆ. ಇಲ್ಲಪ್ಪ ನನಗೆ ಅದು ಬೇಡ ಅಂತಂದರೆ ನೀವೇನು ಮಾಡಬೇಕು, ಇಲ್ಲ ಇದಕ್ಕೆ ಈ ಶಾರ್ಟ್ಸ್ ಒಳಗಡೆ ನಂದು ಓನ್ ವಾಯ್ಸ್ ಅಂದರೆ ನಾನೇ ಮಾತಾಡಿದ ವಾಯ್ಸ್ ಏನಾದರೂ ಇದ್ದು ಆ ವಾಯ್ಸು ಇದಕ್ಕೆ ಇಂಪ್ಲಿಮೆಂಟ್ ಆಗಬೇಕು, ಬಟ್ ಸೌಂಡು ಅಗದಿ ಕಡಿಮೆ ಬೇಕು ಅಂತಂದ್ರೆ ನೀವೇನು ಮಾಡಬೇಕು, ನಿಮ್ಮ ಆಡಿಯೋನ ಎಷ್ಟು ಬೇಕು ಅಷ್ಟು ಪ್ರಮಾಣದೊಳಗಡೆ ಸೆಟ್ ಮಾಡಿ ಸ್ಕೋಪಿಯನ್ ನಿಮಗೆ ಬೇಕೇ ಬೇಕು ಅಂತಂದರೆ ಇಟ್ಕೊಳ್ರಿ. ಬೇಡ ಅಂತಂದರೆ ನೀವೇನು ಮಾಡ್ಬೋದು, ಅದನ್ನು ಜೀರೋನು ಮಾಡ್ಬೋದು. ಮಾಡಿದ್ರೂ ಕೂಡ ನಿಮ್ಮದು ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಐತಿ. ಯಾಕಂತಂದ್ರೆ ಯೂಟ್ಯೂಬು ಈ ಮ್ಯೂಸಿಕ್ಕಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಸರ್ಚ್ ಆಗ್ತಾ ಇರ್ತಾವೋ ಅವನ್ನೆಲ್ಲ ಲಿಸ್ಟ್ ಮಾಡ್ತಾ ಇರ್ತೈತಿ. ಈಗ ನೀವು ಆ ಮ್ಯೂಸಿಕ್ ಯೂಸ್ ಮಾಡಿರೋದ್ರಿಂದ ಏನಾಗಿಬಿಡುತ್ತಲ್ಲಿ ಆಟೋಮೆಟಿಕಲಿ ಅಲ್ಲಿ ನಿಮ್ಮದು ವಿಡಿಯೋ ಪ್ಲೇಸ್ ಆಗಿಬಿಡುತ್ತದು. ಸೊ ಹಾಗಾಗಿ ಪ್ರಾಬ್ಲಮ್ ಇಲ್ಲ, ಅದು ಪ್ಲೇನೇ ಆಗಬೇಕು ಅಂತ ಏನೂ ಇಲ್ಲ. ಸೊ ಇವಾಗ ನಾನು ಏನು ಮಾಡ್ತೀನಿ, ಇದನ್ನು ಈ ಥರ ಇಟ್ಕೊಂಡು ಇದನ್ನು ಟಿಕ್ ಮಾರ್ಕ್ ಪ್ರೆಸ್ ಮಾಡಿದೆ. ಇದು ಓಕೆ. ಆಮೇಲೆ ಇಲ್ಲಿ ನಾನೇನು ಬರಿತೀನಿ, ಒಂದು ಸ್ಟೇಟ್ಮೆಂಟ್. ಓಕೆ, ಇಲ್ಲೇನು ಬರಿತೀನಿ, ಲಾಟ್ಸ್ ಆಫ್ ಶಿಪ್ಸ್ ಅಂಥೇಳಿ ನಾನೇನು ಬರೆದು ಓಕೆ ಈ ಥರ ಬರೆದು ಸೈಜನ್ನು ವೇರಿಯೇಷನ್ ಮಾಡಿ ನಾನು ಇಲ್ಲೊಂದು ಕಡೆ ಪ್ಲೇಸ್ ಮಾಡಿ ನೆಕ್ಸ್ಟ್ ನಿಮಗೆ ಬೇರೆ ಯಾವುದಾದ್ರೂ ಡೀಟೇಲ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಫಿಲ್ಟರ್ ಬೇಕು ಅದು ಇದು ಬೇಕಂತಂದರೆ ನೀವು ಶಾರ್ಟ್ಸ್ ಒಳಗಡೆ ನೀವು ಅವನ್ನೆಲ್ಲ ಮಾಡ್ತಾ ಇರ್ತೀರಿ, ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಹೇಳಲ್ಲ. ಸೊ ನೆಕ್ಸ್ಟ್ ಅಂತ ಹೇಳಬೇಕು. ಹೇಳಿದ ಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ ಕೇಳುತ್ತದೆ. ಓಕೆ, ಟೈಟಲ್ ಕೇಳ್ತೈತಿ. ಟೈಟಲನ್ನು ಇಲ್ಲಿ ಏನು ಬರಿಬೇಕು ಅನ್ನೋದೇ ನಾವು ಈಗ ಏನು ಮಾಡಿದ್ವಿ, ಕೀವರ್ಡ್ಸನ್ನು ಸರ್ಚ್ ಮಾಡಿ ಟೆಸ್ಟ್ ಮಾಡಿ ಎಲ್ಲ ಏನು ಕಾಪಿ ಮಾಡಿದ್ದೀವಲ್ಲ, ಈಗ ಇಲ್ಲಿ ನಾನೇನು ಬರಿತೀನಿ, ಲಾಟ್ಸ್ ಆಫ್ ಶಿಪ್ಸ್ ಬರದೆ. ನೆಕ್ಸ್ಟ್ ನಾನು ಬರ್ತೀನಿ ಇಲ್ಲಿ ಹ್ಯಾಶ್ಟ್ಯಾಗ್. ಓಕೆ, ಇಲ್ಲಿ ಶಾರ್ಟ್ಸ್ ಅಂತ ಬರಿಬೇಕು. ಯಾಕಂದರೆ ಶಾರ್ಟ್ಸ್ ಸರ್ಚ್ ಮಾಡಿದಾಗ ನಿಮ್ಮದು ಆ ಶಾರ್ಟ್ಸ್ ಲಿಸ್ಟ್ ಒಳಗಡೆ ವೈರಲ್ ಆಗೋ ಥರ ಬರಬೇಕು. ಆಮೇಲೆ YT ಶಾರ್ಟ್ಸ್ ಅಂತ ಬರಿಬೇಕು. ಆಮೇಲೆ ಮತ್ತೆ ನಿಮ್ಗೆ ಯಾವುದಾದ್ರೂ ಹ್ಯಾಶ್ಟ್ಯಾಗ್ ಇತ್ತು ಅಂತಂದರೆ ನೀವು ಅದನ್ನು ಕೂಡ ಬರೀಬೇಕು. ಬರೆದು ಓಕೆ, ಆಮೇಲೆ
ಸೊ ಇದು ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ತೋರಿಸಲ್ಲ ಅದು. ಈಗ ನಾವೇನು ಮಾಡ್ಬೇಕು, ಇದನ್ನು ಅನ್ಲಿಸ್ಟೆಡ್ ಡೇಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದನ್ನು ನಾನೇನು ಮಾಡ್ತೀನಿ, ಕರ್ನಾಟಕ ಅಂತೇಳಿ ಹಾಕ್ತೀನಿ. ಹಾಕಿ ಆಡಿಯನ್ಸನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಪ್ರಮೋಷನಿಗೇನು ಅಲ್ಟರ್ಗೆ, ಯಾಕಂದರೆ ನಾನು ಇದನ್ನು ಅಲ್ಟರ್ ಮಾಡ್ತಾಯಿಲ್ಲ, ಇದು ಹೊಸ ಕಂಟೆಂಟ್ ಇರೋದ್ರಿಂದ ಇದನ್ನೆಲ್ಲ ಮಾಡಿ ನಾನೇನು ಮಾಡ್ತೀನಿ, ಇದನ್ನು ಅಪ್ಲೋಡ್ ಅಂತ ಹೇಳಿ ಹೇಳ್ತೀನಿ. ಇವಾಗ ನಾನು ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದನ್ನು ನಾನೇನು ಮಾಡ್ತೀನಿ, ಇಲ್ಲಿ YT ಸ್ಟುಡಿಯೋ ಒಳಗಡೆ ಹೋಗಿ ಒಂದು ಶಾರ್ಟ್ ನಿಮ್ದು ಏನಾದರೂ ವೈರಲ್ ಆದರೆ ಅದಕ್ಕೆ ಬರೋ ಅಂಥ ಅಮೌಂಟು ಕೂಡ ತುಂಬ ಇರ್ತದೆ. ಸೊ ಅದು ನಿಮಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ವಿಡಿಯೋಸ್ ಮಾಡೋಕ್ಕೆ ಎಫರ್ಟು ನಮ್ಮದೆಲ್ಲ ಸೇಮ್ ಇರುತ್ತೆ. ಬಟ್ ನಾವು ಎಲ್ಲೋ ಒಂದು ಕಡೆ ತಪ್ತಾ ಇರ್ತೀವಲ್ಲ, ಅದನ್ನು ನಾವು ಸರಿ ಮಾಡ್ಕೊಂಡ್ಬಿಟ್ವಿ ಅಂತಂದರೆ ಆಟೋಮೆಟಿಕಲಿ ನಿಮ್ಮ ಚಾನಲ್ ಕೂಡ ವೈರಲ್ ಆಗುತ್ತೆ, ನಿಮ್ಮ ಶಾರ್ಟ್ಸ್ ಕೂಡ ವೈರಲ್ ಆಕೈತಿ. ಆಮೇಲೆ ಆ ಶಾರ್ಟ್ಸ್ ವೈರಲ್ ಆಗೋದ್ರ ಜೊತೆಗೆ ನಿಮಗೆ ಸಬ್ಸ್ಕ್ರೈಬರ್ ಬೇಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಕಂಟೆಂಟ್ ಅಂತ ಹೇಳ್ತೀನಿ. ಸೊ ಇಲ್ಲಿ ಅಪ್ಲೋಡ್ ಆಗ್ತಾಯಿದೆ ಅದು. ಸೊ ಇಲ್ಲಿ ಅದು ಅಪ್ಲೋಡ್ ಆಗಲಿ. ಇಲ್ಲಿ ಪೆನ್ಸಿಲ್ ಮಾರ್ಕ್ ಅಂತ ಏನು ಟಿಕ್ ಮಾರ್ಕ್ ನಿಮಗೆ ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ, ಈ ಪೆನ್ಸಿಲನ್ನು ನಾನು ಕ್ಲಿಕ್ ಮಾಡ್ತೀನಿ. ಮಾಡಿದ್ಮೇಲೆ ಈ ಟೈಟಲ್ ಒಳಗಡೆ ಏನು ಬರೆದಿರ್ತೀರೋ ಅದು ಆ್ಯಸ್ ಇಟ್ ಈಸ್ ನೀವು ಫಸ್ಟು ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಇರುತ್ತಲ್ಲ, ಅಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿರಿ. ನೆಕ್ಸ್ಟ್ ಈಗ ನೀವು ಯಾವ್ಯಾವ ಟ್ಯಾಗ್ಸನ್ನು ನೀವು ಕಾಪಿ ಮಾಡಿ ನೋಟ್ಪ್ಯಾಡ್ ಒಳಗಡೆ ಸೇವ್ ಮಾಡ್ಕೊಂಡಿರಲ್ಲ, ಆ ಎಲ್ಲ ಟ್ಯಾಗ್ಸನ್ನು ನೀವು ಇಲ್ಲಿ ಕಾಪಿ ಮಾಡಿ ಇನ್ನೇನು ಮಾಡಿರಿ, ಇಲ್ಲಿ ಪೇಸ್ಟ್ ಮಾಡಿರಿ. ಓಕೆ, ಪೇಸ್ಟ್ ಮಾಡೋದ್ರ ಜೊತೆಗೆ ನೀವು ಮಾಡಿರೋ ಬರೀ ಕೀವರ್ಡ್ ಅಲ್ಲ, ಅದು ಹ್ಯಾಶ್ಟ್ಯಾಗ್ ಇರೋದ್ರಿಂದ ನೀವು ಇಲ್ಲೆಲ್ಲದಕ್ಕೂ ಹಿಂದ್ಗಡೆ ಹ್ಯಾಶ್ ಹಾಕಬೇಕು. ಹಾಕಿದರೆ ಹ್ಯಾಶ್ ಹಾಕಿ ಯಾರು ಸರ್ಚ್ ಮಾಡ್ತಾ ಇರ್ತಾರಲ್ಲ, ಅವಾಗ ನಿಮ್ಮ ವಿಡಿಯೋ ಡೆಫಿನೆಟಾಗಿ ಸರ್ಚ್ ಒಳಗಡೆ ಬಂದುಬಿಡುತ್ತೆ. ಈ ಥರ ನೀವು ರೆಗ್ಯುಲರಾಗಿ ನೀವು ಫಾಲೋ ಮಾಡ್ತಾ ಹೋದರೆ ಆಟೋಮೆಟಿಕಲಿ ನಿಮ್ಮ ವಿಡಿಯೋ ಕೂಡ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ಒಂದೇ ವಿಡಿಯೋ ಹಾಕಿದ ತಕ್ಷಣವೇ ಅದು ಸ್ಟಾರ್ಟ್ ಆಗೋಲ್ಲ. ಯಾಕೆ ಹೇಳ್ರಿ, ಆಲ್ರೆಡಿ ಭಾಳಷ್ಟು ಕಾಂಪಿಟೇಷನ್ ಇರೋದ್ರಿಂದ ಅವರೆಲ್ಲರೂ ಅವ್ರವ್ರ ವಿಡಿಯೋಗಳನ್ನು ಹಾಕ್ತಾ ಇರ್ತಾರೆ. ಈಗ ನಿಮ್ಮ ವಿಡಿಯೋ ಅದು ಪ್ಲೇಸ್ ಆಗಬೇಕು ಅಂತಂದರೆ ನೀವು ಕನ್ಸಿಸ್ಟೆಂಟಾಗಿ ನಿಮ್ಮ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ರೆಗ್ಯುಲರ್ ಬೇಸಿಸ್ ಮೇಲೆ, ಅಂದರೆ ಈಗ ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಆಮೇಲೆ ನಾಳೆನೂ ಕೂಡ ಅಪ್ಲೋಡ್ ಮಾಡಬೇಕು, ನಾಡಿದ್ದು ಕೂಡ ಅಪ್ಲೋಡ್ ಮಾಡಬೇಕು, ಹಿಂಗೆ ರೆಗ್ಯುಲರಾಗಿ ಒಂದು ಕನ್ಸಿಸ್ಟೆನ್ಸಿ ಲೆವೆಲ್ ನೀವು ಮೇಂಟೈನ್ ಮಾಡ್ತಾ ಹೋದ್ರಿ ಅಂತಂದ್ರೆ ಅವಾಗ ಯೂಟ್ಯೂಬ್ದ ಸರ್ಚ್ ಒಳಗಡೆ ನಿಮ್ಮದು ಕೂಡ ಪ್ಲೇಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಫಸ್ಟ್ ಈ ಡಿಸ್ಕ್ರಿಪ್ಷನನ್ನು ಬರೆಯೋಕೆ ಫಸ್ಟ್ ಈಗ ನಿಮ್ಮದು ಟೈಟಲ್ ಏನಿರ್ತೈತಿ ನೀವು ಅಷ್ಟು ಬರೋದನ್ನು ನೀವು ಸೇವ್ ಮಾಡ್ಬೋದು. ಬಟ್ ವೈರಲ್ ವಿಡಿಯೋಸ್ ಯಾರ್ಯಾರು ಆಗಿರ್ತಾವಲ್ಲ ಅವ್ರದ್ದೇ ಡಿಸ್ಕ್ರಿಪ್ಷನನ್ನು ನಾವು ಕಾಪಿ ಮಾಡ್ಕೋಬೇಕು. ಅದು ಭಾರಿ ಹೆಲ್ಪ್ ಆಗುತ್ತೆ ನಿಮಗೆ ಜಲ್ದಿ ವೈರಲ್ ಆಗಬೇಕು ಅಂತಂದ್ರೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಫಸ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರಿ. ಓಪನ್ ಮಾಡಿ ಇಲ್ಲಿ ನಾವೇನು ಬರೆದಿರ್ತೀವಲ್ಲ ಹ್ಯಾಶ್ ಶಾರ್ಟ್ಸ್ ಈ ಥರ ಬರ್ತೀವಿ. ಇದರೊಳಗಡೆ ಏನೈತಿ ಇಲ್ಲಿ ಒಂದೇದನ್ನು ನಾನು ಪ್ಲೇ ಮಾಡ್ತೀನಿ. ಪ್ಲೇ ಮಾಡಿ ಈಗ ನನಗೆ ಇದ್ರದ್ದು ಡಿಸ್ಕ್ರಿಪ್ಷನ್ ಬೇಕು ಅಂತ ಇಟ್ಕೊರಿ. ಅವಾಗ ಏನಾಗುತ್ತೆ, ಇಲ್ಲಿ ಮೇಲ್ಗಡೆ 3 ಡಾಟ್ ಇರುತ್ತೆ. ಡಾಟನ್ನು ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಅಂದರೆ ಇಲ್ಲಿ ನಿಮಗೆ ಕಾಪಿ ಮಾಡೋಕ್ಕೆ ಬರಲ್ಲ. ನೀವು ಕಾಪಿ ಮಾಡೋಕ್ಕೆ ಹೋದರೂ ಇದು ಬರಲ್ಲ. ಬಟ್ ಇಲ್ಲಿ ಇದು ವೈರಲ್ ಆಗಿರೋ ವಿಡಿಯೋ ಅಂತೇಳಿ ನಿಮ್ಗೆ ಗೊತ್ತಾಯಿತು. ಈಗ ಏನು ಮಾಡಬೇಕು ಅಂತಂದರೆ ಈಗ ಶೇರ್ ಅನ್ನಬೇಕು. ಶೇರ್ ಮಾಡೋಂಗಿಲ್ಲ, ಕಾಪಿ ಲಿಂಕ್ ಅಂಥೇಳಿ ಪ್ರೆಸ್ ಮಾಡಬೇಕು. ಕಾಪಿ ಲಿಂಕ್ ಅಂತ ಪ್ರೆಸ್ ಮಾಡಿ ಗೂಗಲ್ ಒಳಗಡೆ ಹೋಗಿ ಇಲ್ಲೇನು ಮಾಡಬೇಕು ಅಂತಂದರೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಎಕ್ಸ್ಟ್ರಾಕ್ಟರ್ ಈ ಥರ ನೀವು ಸರ್ಚ್ ಕೊಡ್ರಿ. ಇದರೊಳಗಡೆ ನಿಮ್ಗೆ ಫಸ್ಟ್ ಇಲ್ಲಿ ಟೂಲ್ಸ್ ಓವರ್ಫ್ಲೋ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಕಾಪಿ ಆ್ಯಂಡ್ ಮೆಟಾ ಡೇಟಾ ಎಕ್ಸ್ಟ್ರಾಕ್ಟರ್ ಅಂಥೇಳಿ ಒಂದು ಲಿಂಕ್ ಬರ್ತೈತಿ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿರಿ. ಸೊ ಲಿಂಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತಲ್ಲ, ಇದರೊಳಗಡೆ ನೀವೇನು ಮಾಡಬೇಕು, ಯೂಟ್ಯೂಬ್ದು ಯಾವ ಲಿಂಕ್ ಕಾಪಿ ಮಾಡಿರಲ್ಲ ಆ ಲಿಂಕನ್ನು ಈಗ ಇಲ್ಲಿ ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿದ ತಕ್ಷಣ ಸೊ ಆ ವಿಡಿಯೋದ ಪೂರ ಡೀಟೇಲ್ಸ್ ಎಲ್ಲ ಇದು ಫೆಚ್ ಮಾಡ್ತೈತಿ. ಆವಾಗ ಇಲ್ಲಿ ವಿಡಿಯೋ ಟೈಟಲ್ ಕೂಡ ನೋಡಿ, ಒಂದು ಇಲ್ಲಿ ಮೇಲೆ 2 ಬಾಕ್ಸ್ ಥರ ಕೊಟ್ಟಿದ್ದಾರಲ್ಲ, ಇದು ಕಾಪಿ. ಇಲ್ಲಿ ನೀವು ಇದನ್ನು ಕಾಪಿ ಅಂತೇಳಿ ಪ್ರೆಸ್ ಮಾಡಿದ್ರಿ ಅಂತಂದ್ರೆ ಈ ಪೂರ ಟೈಟಲ್ ಕಾಪಿ ಆಗುತ್ತೆ. ನನಗೆ ಡಿಸ್ಕ್ರಿಪ್ಷನ್ ಬೇಕು ಅಂತಂದರೆ ಈ ಡಿಸ್ಕ್ರಿಪ್ಷನನ್ನು ನಾನೇನು ಮಾಡಬೇಕು, ವಿಡಿಯೋ ಡಿಸ್ಕ್ರಿಪ್ಷನನ್ನು ಕಾಪಿ ಮಾಡಿದೆ. ಈಗ ಕಾಪಿಡ್ ಅಂತ ಬಂತು. ಈಗ ಕಾಪಿ ಆಯಿತಾ. ನಾನೇನು ಮಾಡಬೇಕು, ನೆಕ್ಸ್ಟ್ ನನ್ನ ಶಾರ್ಟ್ ಒಳಗಡೆ ಅದನ್ನು ಹಾಕಬೇಕು ಅಂತಂದ್ರೆ ಇಲ್ಲಿ ಪೆನ್ಸಿಲ್ ಮಾರ್ಕನ್ನು ಪ್ರೆಸ್ ಮಾಡಿ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಹೋಗಿ ಈ ಡಿಸ್ಕ್ರಿಪ್ಷನ್ ಒಳಗಡೆ ನಾನು ಸೊ ಏನು ಮಾಡಬೇಕು, ಪೇಸ್ಟ್ ಮಾಡಬೇಕು. ಅಂದರೆ ಈ ಥರ ನೀವು ವೈರಲ್ ಆಗಿರೋ ವಿಡಿಯೋದ ಡೇಟಾನ ಅಂದರೆ ನೀವೇನು ಮಾಡ್ಬೋದು, ಫೆಚ್ ಮಾಡಿ ಕಾಪಿ ಮಾಡಿ
ಎಕ್ಸ್ಟ್ರಾಕ್ಟರ್ನ ಯೂಸ್ ಮಾಡಿಕೊಂಡು ಡೇಟಾ ಎಲ್ಲ ತೊಗೊಂಡು ನಿಮ್ಮ ವಿಡಿಯೋ ಒಳಗಡೆ ನೀವು ಅದನ್ನು ಹಾಕ್ಕೋಬೋದು. ಹಾಕ್ಕೊಳ್ಳೋದ್ರಿಂದನೂ ನಿಮಗೆ ವೈರಲ್ ಆಗೋಕ್ಕೆ ಇದು ಒಂದು ಬೆನಿಫಿಟ್ ಆಗುತ್ತೆ. ಸೊ ಈ ವಿಡಿಯೋ ಲೈಕ್ ಮಾಡಿರಿ. ಆಮೇಲೆ ಏನಾದರೂ ಡೌಟ್ಸು, ಕಮೆಂಟ್ಸು, ಕ್ವರೀಸ್ ಏನಾದರೂ ಇತ್ತಂತಂದರೆ ಕಮೆಂಟ್ಸ್ ಮಾಡಿರಿ. ನಿಮ್ಮ ಎಲ್ಲ ಡೌಟ್ಸ್ಗೂ ರಿಪ್ಲೈ ಕೊಡ್ತೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ಮೇಕಿಂಗ್ ನ್ಯೂ ವಿಡಿಯೋಸ್. ನೀವು ಒಳ್ಳೆ ವಿಡಿಯೋ ಮಾಡಿ ಹಾಕಿ ಯೂಟ್ಯೂಬ್ ಶಾರ್ಟ್ಸಿಂದ ಆಮೇಲೆ ಯೂಟ್ಯೂಬ್ ವಿಡಿಯೋಯಿಂದ ನೀವು ದುಡ್ಡು ಅರ್ನ್ ಮಾಡ್ಬೋದು. ನೀವು ಕೂಡ ಮಾಡಿರಿ. ಥ್ಯಾಂಕ್ ಯು.